ಇವತ್ತು ₹1 ಖರ್ಚು ಮಾಡಲ್ ₹100 ಖರ್ಚು ಮಾಡ್ಕೊಂತ ಅಡ್ಡಾಡಕತ್ತಿ ಇಷ್ಟು ಮಂದಿದಿರಲ್ಲ. ಯಾವರ ಒಬ್ಬ ಹೊಲಕ್ ಹೋಗಿ ಎರಿಹುಳ ಹೊಡ್ಕೊಂಬಂದ್ ಕೊಡ್ರಿ ನೋಡಮ್ಮ. ಎಷ್ಟಿತ್ತು ಎತ್ತು ಎಮ್ಮಿ ಆಕಳ ಸಾಕಾಕ ಬ್ಯಾಸರ ನೋಡ್ರಿ ನಮಗ. ಇರೋ 4 ಎಕರೆ ಹೊಲಕ್ ಲೋನ್ ತಗ್ಸಿ ಟ್ರಾಕ್ಟರ್ ತಂದು ಮನೆ ಮುಂದೆ ಬಿಡತ್ತು. ದುಡ್ದಿದ್ದೋಟು ಅದ್ರ ಸಾಲ ಅಸಲು ಬಡ್ಡಿ ಕಟ್ಟ. ಆ ಕಂಪ್ನಿಯವ್ರಿಗೂ ಇದ ಬೇಕಾಗೈತ್ರು. ಈ ಸೂಟು ಬೂಟು ಹಾಕೊಂಬಂದು ಈ ಕಾರ್ಪೊರೇಟ್ ಕಂಪ್ನಿಯವರು ನಮಗ್ ಹೇಳ್ಕೊಡೋದು ಅವಶ್ಯಕತೆ ಐತಾ? ಒಕ್ಕಲ್ತನ ಹಿಂಗ್ ಮಾಡ್ರಿ ಅಂತಂದ ಇದ ಗೊಬ್ಬರ ಹಾಕ್ರಿ, ಇದ ಬೀಜ ಬಿತ್ರಿ, ಇದ ಪುಡಿ ಹೋಗ್ರಿ, ಇದ ಎಣ್ಣೆ ಹಾಕ್ರಿ ಅಂತಂದ ಯಾಕೆ ನಮ್ಗೆ ತಿಳಿದಿಲ್ಲ? ಇವತ್ತು ಆಸೆ ತೋರಿಸಿ ನಾಳೆ ಕೈಯಾಗ ಚಿಪ್ ಕೊಡ್ಲಿಲ್ಲ ಅಂದ್ರೆ ಇವತ್ ನಾ ಹೇಳೋದ್ರಾಗ ಏನಾರ 1% ತಪ್ಪಿತ್ತಪ್ಪ ಅಂದ್ರ ಗೌಡ ಹೇಳಿದ್ನಲ್ಲ ಹಂಗ ನಾನು ಊರ್ ಬಿಟ್ಟು ಹೊರಗೆ ಹಾಕದಲ್ಲ, ಇಲ್ಲೇ ನಿನ್ ಜಗದ್ಮೇಲೆ ಅಡ್ಡಾಡ ಕತ್ತರಿಸ್ ಹಾಕ್ರಿ. ನಾ ಒಂದ್ ಮಾತು ಕೇಳೋದಿಲ್ಲ ನಿಮ್ಗೆ. ಇವತ್ ನಮ್ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂದ್ರ ನಮ್ ಸಂಬಂಧ ಯಾವನವನೋ ರೋಡಿಗೆ ಇಳಿದು ಸ್ಟ್ರೈಕ್ ಮಾಡ್ತಾನ, ಇನ್ಯಾವನೋ ವಿಧಾನಸೌಧ ಕುಂತು ಗಂಟ್ಲು ಹರ್ಕೊಂಡು ಕಿರ್ಚಾಡ್ತಾನ, ಇನ್ನೊಂದಿಸ್ ಮಂದಿ ತಲಿ ದಪ್ಪಿದವರು ಟಿವಿ ಚಾನೆಲ್ ಕುಂತು ನಾಯಿಗಳಿಗೆ ಚಾರ ಓದಾಡ್ತಾರ. ಎಲ್ಲಾರು ಅವ್ರ ಸ್ವಾರ್ಥಕ ಬಡ್ದಾಡ್ತಾರೋ. ನಾವೇನ್ ಮಾಡಕತ್ತೀವಿ? ಬಾಯಿ ತಕ್ಕೊಂಡು ಅವ್ರ ಆಡ ನಾಟಕ ನೋಡ್ಕೊಂಡ್ ತಕೊಂತೀವಿ. ನಮಗ್ ಸ್ವಂತ ವಿಚಾರ ಇಲ್ಲಲ್ಲ, ನಮ್ ಸ್ವಂತಿಗೆ ಕಳ್ಕೊಂಬಿಟ್ಟಿವಿ ನಾವು.